ಕೆಲಸ ಮಾಡಿದ ಆರಾಮಾಗಿದ್ದೀರಾ? ನನ್ನ ಹೆಸರು ಚಂದನ್ ರಾಜ್ ಅಂತ. ನಮ್ಮ ಸಿನಿಮಾ ರಾಜರತ್ನಾಕರ್ ಅಂತ ಸಿನಿಮಾ ಹೆಸರು. ಇದು ಇದೇ ತಿಂಗಳು 27ನೇ ತಾರೀಕು ಬಿಡುಗಡೆ ಆಗಿದೆ. ಬಟ್ 27ನೇ ತಾರೀಕಿಗೆ ಕರ್ನಾಟಕಕ್ಕೆ ಬಿಡುಗಡೆ ಆಗಿದೆ. ಒರಿಜಿನಲ್ ರಿಲೀಸ್ ಇವತ್ತು. ಯಾಕಂದ್ರೆ ನೀವೆಲ್ಲ ಹೋಗಿದ್ದೀರಾ, ಸೊ ನಿಮಗೆ ಶೋ ತೋರಿಸಿ ನಾವು ಒಪಿನಿಯನ್ ತಗೋಬೇಕು ಅಂತ ಇದ್ವಿ. ಇದಕ್ಕಿಂತ ಮುಂಚೆ ನಮ್ಮ ನಾಗರಭಾವಿ ಮೂಡಲ್ಪಾಳ್ಯ ಹಾಗೂ ಚಂದ್ರಲೇಔಟ್ ಈ ಸುತ್ತಮುತ್ತ ಎಲ್ಲ ಏನು ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಿರೋಂಥ ಪೌರ ಕಾರ್ಮಿಕರಾಗಲಿ ಹಾಗೆ ಶುಚಿಗೊಳಿಸುವಂತ ಎಷ್ಟೋ ಜನ ಬಂದಿದ್ದೀರಾ. ಅವರ ಮೇಲ್ವಿಚಾರಕರಾಗಿರುವಂಥ ದೇವರಾಜು ಮತ್ತು ಸಂತೋಷ್ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿ ನಿಮ್ಮನ್ನೆಲ್ಲ ಗ್ಯಾದರ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಸಣ್ಣ ಒಂದು ಗೌರವ ಸಮರ್ಪಣೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಪ್ರೇಕ್ಷಕರು ನೀವು. ಆಕ್ಚುಲಿ ನಾವು ಯಾವುದೇ ಸಿನಿಮಾ ನೋಡಿದ್ರು ಯಾವ್ದು ಸರಿ ಯಾವ್ದು ತಪ್ಪು ಈ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ. ಬಟ್ ನೀವು ಸಿನಿಮಾ ನೋಡೋದು ತುಂಬಾ ಪ್ಯೂರ್ ಆಗಿರುತ್ತೆ, ಅಂದ್ರೆ ತುಂಬಾ ಒರಿಜಿನಲ್ ಆಗಿ ನೀವು ಸಿನಿಮಾ ನೋಡ್ತೀರಾ. ನಿಮ್ಮ ಏನ್ ಒಪಿನಿಯನ್ ಇದೆ ಅದು ತುಂಬಾ ಮುಖ್ಯ, ಅದೇ ಒರಿಜಿನಲ್ ಆಡಿಯನ್ಸ್ ರಿವ್ಯೂ. ಓಕೆನಾ? ಸೊ ಇದ್ರ ಬಗ್ಗೆ ನಮ್ಮ ನಿರ್ದೇಶಕರಾಗಿರುವಂತ ವೀರೇಶ್ ಮೊಹಮ್ಮದ್ ಸಾಗರ್ ಅವರು ಒಂದೆರಡು ಮಾತಾಡ್ತಾರೆ. ಅದನ್ನ ದಯವಿಟ್ಟು ಕಿವಿ ಕೊಟ್ಟು ಕೇಳಿ ಅವ್ರು ಏನ್ ಹೇಳ್ತಾರೆ ಅನ್ನೋದು ಸರ್ ಎಲ್ಲ ಹೇಳಿದ್ದಾರೆ ನಿಮ್ಗೆ. ಆಕ್ಚುಯಲ್ ಆಗಿ ಸಿನಿಮಾನ ಸೆಲೆಬ್ರಿಟಿ ಶೋ ಅಂತ ಮಾಡ್ತಾರೆ. ನೀವೆಲ್ಲ ಕಡೆ ನೋಡಿರ್ತೀರ ಟಿವಿಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಸೆಲೆಬ್ರಿಟಿ ಶೋ ಅಂದ್ರೆ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರುವಂತ ನಟರುಗಳನ್ನ, ಒಂದಷ್ಟು ಜನ ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್ಗಳನ್ನ ಕರೆದು ಸಿನಿಮಾ ತೋರಿಸಿ ಸಿನಿಮಾ ಬಗ್ಗೆ ಅಭಿಪ್ರಾಯನ ಹಂಚ್ಕೊಳ್ಳುವಂಥದ್ದು ಒಂದು ಕಲ್ಚರ್ ಬೆಳ್ಕೊಂಡು ಬಂದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ, ಎಲ್ಲ ಇಂಡಸ್ಟ್ರಿಯಲ್ಲಿ. ಬಟ್ ಈಗೇನಾಗಿದೆ, ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಹೇಳೋ ಮಾತುಗಳು ಯಾರು ನಂಬಿಕೆ ಅನ್ನೋದನ್ನ ಹುಟ್ಟಿಸ್ತಾ ಇಲ್ಲ. ಎಲ್ಲ ಸಿನಿಮಾಗೂ ಅದೇ ತರ ಹೇಳ್ತಾರೆ, ಬಿಡಪ್ಪ ಈ ಸಿನಿಮಾಗೆ ಏನಾಗೋದು ಅನ್ನೋದು ಜನರ ಮನಸ್ಸಲ್ಲಿ ಇರುವಂತ ಭಾವನೆ. ನಾವು ಇಷ್ಟು ದಿನ ಜರ್ನಿ ಮಾಡಿದಾಗ, ನಾವು ಪ್ರಮೋಷನಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ನೋಡಿರುವಂತ ಅಥವಾ ನಮಗೆ ಗೊತ್ತಾಗಿರುವಂತ ವಿಚಾರಗಳು. ಸೊ ನಾವ್ ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ? ನಾವು ಸಿನಿಮಾ ಮಾಡಿರೋದು ಜನಕ್ಕೋಸ್ಕರ. ನಾವು ಸೆಲೆಬ್ರಿಟಿಗಳನ್ನ ಕರೆದು ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಜನರ ಒರಿಜಿನಲ್ ರಿವ್ಯೂ ಇದೆಯಲ್ಲ, ಒರಿಜಿನಲ್ ಅಭಿಪ್ರಾಯ. ಈಗ ನೀವೆಲ್ಲ ಬಂದಿದ್ದೀರಾ, ಸೊ ನೀವ್ ಹೇಳೋದು ನಿಜ, ತೂಕವಾಗಿರುತ್ತೆ, ನಿಜ ಅನ್ಸುತ್ತೆ ಎಲ್ಲ ಜನಕ್ಕೂ. ಸೊ ನೀವು ಆಚೆ ಹೋಗ್ಬೇಕಾಗಿ ಸಿನಿಮಾ ನೋಡೋದ್ಮೇಲಾಗಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಬರೀ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಅಷ್ಟು ಏನೋ ವರ್ಕ್ ಆಗೋದಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಏನ್ ಫೀಲ್ ಆಯ್ತು? ಚೆನ್ನಾಗ್ ಅನ್ಸುತ್ತಾ? ಯಾವ್ದು ಚೆನ್ನಾಗ್ ಅನ್ಸ್ತು? ಯಾವ ವಿಚಾರ ನಿಮ್ಗೆ ಮನಸ್ಸು ಆಗ್ಬಿಟ್ಟು? ಈ ತರ ವಿಚಾರಗಳನ್ನ ಡೀಟೇಲ್ ಆಗಿ ನೀವು ಹೇಳಿದಾಗ ನಮ್ಗೆ ಒಂದು ಸಿನಿಮಾಗೆ ಶಕ್ತಿ ಬರುತ್ತೆ. ಸೊ ನಾವು 27ಕ್ಕೆ ರಿಲೀಸ್ ಮಾಡೋದು ಇವತ್ತೇ ಯಾಕೆ ನಿಮ್ಗೆ ತೋರಿಸ್ತಾ ಇದೀವಿ ಅಂದ್ರೆ ಒರಿಜಿನಲ್ ಜನ ಏನ್ ಹೇಳ್ತಾರೆ ಅಂದ್ರೆ ಮೌಂಟ್ ಟಾಕ್ ಅಂತಾರಲ್ಲ, ಅದು ಇಲ್ಲಿಂದಾನೆ ಓಪನ್ ಆಗಿ. ಸಿನಿಮಾ ರಿಲೀಸ್ ಆಗಿ 2ನೇ ವಾರಕ್ಕೆ ಮೌಂಟ್ ಟಾಕ್ ಓಪನ್ ಆಗೋದು ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ರಿಲೀಸ್ ದಿನ ಇಂದಾನೆ ಮೌಂಟ್ ಟಾಕ್ ಚೆನ್ನಾಗಿ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ನೀವು ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ಎರಡು ವರ್ಡ್ ಬಿಟ್ಬಿಟ್ಟು ನಿಜವಾಗ್ಲೂ ಏನ್ ಅನ್ಸುತ್ತೆ ಅದನ್ನ ಕ್ಯಾಮ್ರಾ ಮುಂದೆ ಹೇಳಿ. ದಯವಿಟ್ಟು ನೀವು ಹೇಳಿಲ್ಲ ಅಂದ್ರೆ ನಮ್ಗೆ ತುಂಬಾ ದೊಡ್ಡ ಒಂದು ಏನಂತಾರೆ ಲಾಸ್ ಅಂತ ಆಗುತ್ತೆ. ಒಂದು ಇದು ಖಾಸಿ ವಿಚಾರದಲ್ಲ, ನಮ್ಮ ಸಿನಿಮಾದ ರಿವ್ಯೂ ನಿಮ್ಮಿಂದ ಓಪನ್ ಆಗ್ಬೇಕು. ನೀವೇ ಈಗ ಸಿನಿಮಾನ ಗೆಲ್ಸಕ್ಕೆ ಅಥವಾ ಸೋಲ್ಸಕ್ಕೆ ಇರುವಂತ ಮೇಜರ್ ಎಲಿಮೆಂಟ್ ಈಗ ನೀವೇ. ಸೊ ಸಿನಿಮಾ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬಿಟ್ಟು ಹೋಗಿ. ಥ್ಯಾಂಕ್ ಯು.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.